ನನ್ನ ಕುಲ ಬಾಂಧವರಿಗೆ, ಇಲ್ಲಿ ಬಂದಿರುವಂಥ ಹೆಣ್ಣು ಮಕ್ಕಳಿಗೆ ನಾನು ಸ್ವಾಗತ ಕೊಡ್ತಾ, ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು 100 ಸಂಖ್ಯೆ ನಮ್ಮ ಕುಲಬಾಂಧವ ಬಂದಿದ್ದಾರೆ. ಇಲ್ಲಿ ಒಂದು ದಯವಿಟ್ಟು ಯೋಚನೆ ಮಾಡಬೇಕು. ಇಲ್ಲಿ ಬಂದ್ವಿ ಓದ್ವಿ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕಮ್ಯುನಿಟಿಗೋಸ್ಕರ ಪಾಂಪ್ಲೆಟ್ ಓಡಿಸಿದ್ದೀವಿ. ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲೆಡಿಕೆ ಹಾಕ್ಕೊಂಡು ಇದು ಪ್ರತಿಯೊಬ್ಬರು ತಗೊಂಡು ಹೋಗಬೇಕು ದಯವಿಟ್ಟು. ಯಾಕಪ್ಪ ಅಂದರೆ ಸುಮ್ಮನೆ ಮಾಡಿಲ್ಲ, ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಅಲ್ಲ. ಇದು ನಮ್ಮ ಕುಲಬಾಂಧವರು ಮುಂದೆ ಹೆಂಗೆ ಬಾಳೆ ಬೆಳಿಬೇಕು, ನೀಟಾಗಿ ಹೋಗಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳಂದರೆ ಇದನ್ನು ಮನಸ ವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಒಂದು ಮನೆಗೆ ಹೋಗಿ ಎಲ್ಲರೂ ಬರೋಕ್ಕಾಗಲ್ಲ. ಇಲ್ಲಿ ಸುಮಾರು 240 ಹಳ್ಳಿಗಳು ನಮ್ಮವ್ರು ಇದ್ದಾರೆ. ಎಲ್ಲ ಬಂದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ. ಒಬ್ಬೊಬ್ಬರು 20, 30, 50 ತೊಗೊಂಡೋಗಿ ಒಂದು ಮನೆಗೆ ಒಂದು ಕಳಿಸಿ ಅದನ್ನು ಪಾಂಪ್ಲೆಟನ್ನು, ಇದು ಏನಿದೆ ಕಾಮ್ ನಂಬರ್ 9, 10 ಅಂತ ಅದನ್ನು ಬಳಸಬೇಕು. ಅದಕ್ಕೆ ಈಗ ಸುಮಾರು 25, 30, 40 ಸಾವಿರ ಪಾಂಪ್ಲೆಟ್ ಓಡಿಸಿದ್ದೀವಿ ನಾವು. ಪ್ರತಿಯೊಬ್ಬರಿಗೂ ಪಾಂಪ್ಲೆಟ್ ಸಿಗುತ್ತೆ. ಇದಾಗಿದ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಮತ್ತೆ ಎಲ್ಲ ನಮ್ಮ ಹುಡುಗರು ಹೇಳ್ಬಿಟ್ಟಿದ್ದಾರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ. ಅವ್ರು ಏನು ಹೇಳೋದು ಫಾಲೋ ಮಾಡ್ಕೊಂಡು ಹೋಗಿ. ಇದನ್ನು ಇಂಪಾರ್ಟೆಂಟ್. ನಾವು ಬಂದ್ವಿ ಓದ್ವಿ ಎಲ್ಲ. ಮಳೆ ಬಂದು ಕೆಲಸ ಏನು ಗೊತ್ತಾ ಬಂದಿದ್ದು ನಾವಿಲ್ಲಿ ಎಷ್ಟು ಕೆಲಸ ಆಯ್ತು ಇವತ್ತು. ಯಾಕೆ ಬಿಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿಯೋಕ್ಕೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡಬೇಕಾದ್ರೆ ಈ 15 ದಿವಸ ದಯವಿಟ್ಟು ನಮ್ಮ ಈ ಕುಲುಬ ಏನು ಮಾಡ್ಕೊಂಡಿದ್ದೀವಿ ನಾವು ಒಕ್ಕಲ್ತನ ಮಾಡುವಂಥ ಎಲ್ಲ ಒಕ್ಕಲಿಗರಾಗೆ 15 ದಿವಸ ಕೆಲಸ ಮಾಡಿದ್ರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪ್ಲೆಟ್ಸನ್ನು ನೀವೇ ಕೇಳಿ ತಗೊಂಡು ಹೋಗ್ಬೇಕು. ಆವಾಗ ಗೊತ್ತಾಗುತ್ತೆ ನಿಮ್ಮ ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ. ಯಾಕಂದರೆ ನೋಡಿ, ಹುಡುಗೆಲ್ಲ ಕಂಪ್ಲೀಟ್ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಇದೆ. ಊಟ ಮಾಡಿ ಎಲೆಡಿಕೆ ಎಲ್ಲ ಹಾಕ್ಕೊಂಡು ಇನ್ನೂ ಕಂಪ್ಲೀಟಾಗಿ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇರಬೇಕು. ನಾನು ನೋಡ್ತಿದ್ದೆ ದಯವಿಟ್ಟು. ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು, ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ. ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲರೂ ಕೈಲಿರ್ತದೆ. ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ, ನಾನೊಬ್ಬ ಒಕ್ಕಲಿಗ ಬಂದಿದ್ದೀನಿ. ಇಲ್ಲಿ ಸಂಘ ಇಂಪಾರ್ಟೆಂಟ್ಕಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು. ಜಾತಿಯಿಂದ ನಾವು ಸಂಘ ಇದ್ದೀವಿ. ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ. ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು, ತೊಗೊಂಡು ಹೋಗ್ಬೇಕೆಲ್ಲ ದಯವಿಟ್ಟು ತೊಗೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಚೆಂಗೇಗೌಡಿಗೆ 1500 ಎಕರೆ ಇತ್ತು, ಇವಾಗ ಅಷ್ಟಿದೆಯಾ? ನಮ್ಮ ಹೆಸರು ಏನು ಪಾಣಿ ಇದೆ, ನನ್ನ ಹೆಸರು ಎಷ್ಟು ಗೊತ್ತಾ? ಪಾಣಿ ಇರೋದು 5.5 ಎಕರೆ. ಅದು 2 ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಅದು ಟ್ರಸ್ಟ್ಗೆ. ಇವಾಗ ಇರೋದೇ 3 ಎಕರೆ. ಅದರಲ್ಲಿ 30 ಗುಂಟೆ ಮನೆ ಕೊಟ್ಬಿಟ್ಟೆ ಡೈರಿಗೆ. 2.5 ಎಕರೆ ಜಮೀನ್ದಾರ ನಾನು. ಅಲ್ಲಿಗೂ ಚೆಂಗೇಗೌಡ ಮೊಮ್ಮಗ, ಜೋಡಿದಾರ ಮೊಮ್ಮಗ ನಾನು. ಆದರೆ ನನ್ನ ಹೆಸರಿಗೆ ಪಾಣಿ ಇರೋದಷ್ಟೇ. ಹಂಗಾಗಿ ನಿಮ್ಮ ಹೆಸರಿಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ. ನಿಮಗೆಲ್ಲರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡದಾರ ಅಂತ. ನನ್ನ ಅಕೌಂಟಲ್ಲಿ ನನ್ನ ಲೆಕ್ಕ ಪ್ರಕಾರ 3 ಎಕರೆ ಜಮೀನಿದೆ ಅಷ್ಟೇ. ಇದ್ದುದು 6 ಎಕರೆ, ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀಯಾಗಿ. ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಳಸಿ ದಯವಿಟ್ಟು. ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು. ಏನಮ್ಮ ಅಂದರೆ ಅಯ್ಯೋ ಇದು ಬಂಗಾರದೊಂದು ಹೆಣ್ಣೊಂದು ಅದೇನು ಬೇಕು ಯಾವುದು ಚೆಕ್ ಮಾಡಲ್ಲ. ನಿಮ್ಮಲ್ಲಿ ಏನಿದೆ ಅದೇ ಮಾತಾಡಿ, ಅದೇ ಹೇಳಿ, ತೊಂದರೆ ಇಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನಾನು 9, 10 ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡಬೇಕಿದು. ಆವಾಗ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ರಿಗೂ ಆಗುತ್ತೆ. ನೀಟಾಗಿ ಶಿಸ್ತುಬದ್ಧವಾಗಿ ಊಟ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಓಕೆ, ಜೈ ಒಕ್ಕಲಿಗ.